ಹಾಯ್ ಎಲ್ರಿಗೂ ನಮಸ್ತೆ. ಇದು ನನ್ನ ಡೇ 10 ಆಫ್ 75 ಡೇಸ್ ಚಾಲೆಂಜ್ ಟು ಮೈ ಬೆಸ್ಟ್ ವರ್ಷನ್. ಆ್ಯಕ್ಚುಲಿ ಇವತ್ತು ನಾವು ಟೆಂಪಲ್ಗೆ ಹೋಗಿದ್ವಿ. ಸ್ವಲ್ಪ ದೇವ್ರ ಮುಂದೆ ನಿಂತ್ಕೊಂಡು ಕೂತ್ಕೊಂಡು ಮಾತಾಡಬೇಕಾದ್ರೆ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ದೇವರೇ ಯಾಕೆ ಇಷ್ಟೇ ಕಷ್ಟ ಕೊಡ್ತಾಯಿದ್ಯಾ, ಯಾಕೆ ಇಷ್ಟು ಟೆಸ್ಟ್ ಮಾಡ್ತಿದ್ಯಾ, ಒಂದು ಪ್ರಾಬ್ಲಮ್ ಮುಗಿಯೋದ್ರೊಳಗೆ ಇನ್ನೊಂದು ಸ್ಟಾರ್ಟ್ ಆಗ್ತದೆ. ಸೊ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ನೀನು ಅಂದ್ಕೊಂಡಿರ್ಬೋದು, ನಾನು ತುಂಬ ವೀಕ್ ಇದ್ದೀನಿ, ಸ್ವಲ್ಪ ಸ್ಟ್ರಾಂಗ್ ಆಗಬೇಕು, ಸೊ ಕಷ್ಟನ ಸ್ವಲ್ಪ ಕಮ್ಮಿ ಕೊಡು. ಸೊ ನೀನು ನನಗೆ ತುಂಬ ಕಷ್ಟ ಕೊಟ್ಟೆ, ಇವಾಗ ಆ ಕಷ್ಟ ಎಲ್ಲ ಹೀಲ್ ಮಾಡೋ ಟೈಮ್ ಬಂದಿದೆ. ಸೊ ನನ್ನ ಲೈಫಲ್ಲಿ ಇರುವ ಒಂದೊಂದು ಪ್ರಾಬ್ಲಮ್ನ ಒಂದೊಂದಾಗಿ ಸರಿ ಮಾಡಬೇಕು. ನಾನು ಬೇರೆ ಯಾರನ್ನೂ ಕೇಳಲ್ಲ, ಮನಸ್ಸಿಗೆ ಏನೂ ತೊಗೊಳ್ಳಲ್ಲ, ಎಲ್ಲ ನೀನೇ ಸರಿ ಮಾಡಬೇಕು. ಸೊ ಕೆಲವೊಮ್ಮೆ ಆನ್ಸರ್ ಬೇಡ, ನೀನು ಕೇಳ್ತಿದೀಯ ಅನ್ನೋದೇ ಸಾಕಾಗಿರುತ್ತೆ. ಸೊ ದೇವ್ರ ಹತ್ರ ಮಾತಾಡಿದ ಮೇಲೆ ಮನಸ್ಸಲ್ಲಿದ್ದ ವೇಟ್ ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತು. ಸೊ ನಿಜವಾಗ್ಲೂ ಹೇಳಬೇಕಂದ್ರೆ